ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಮ್ಮ ಪ್ಲ್ಯಾನ್ ಬಂದುಬಿಟ್ಟು ಕೆಮ್ಮನಗುಂಡಿ ಕಡೆ ಇದೆ, ಅಂದರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಲ್ಲ. ಇವಾಗ ಚಿಕ್ಕಮಗಳೂರಿಂದ ಆಲ್ರೆಡಿ ಬಂದಿದ್ದೀವಿ, 20 ಕಿಲೋಮೀಟ್ರು ಬೈಕ್ ಮೇಲೆ ಬರ್ತಾಯಿದ್ದೀವಿ. ಅದು ಬೆಳಗ್ಗೆ 7 ಗಂಟೆಗೆ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ತುಂಬಾ ಚಳಿ ಇದೆ, ಆ ಚಳಿಲೂ ಕೂಡ ಹೋಗ್ತಾಯಿದ್ದೀವಿ. ಕೆಮ್ಮನಗುಂಡಿ ಹತ್ರ ಹೆಬ್ಬೆ ವಾಟರ್ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ಆ ಫಾಲ್ಸ್ಗೆ ಇವತ್ತು ನಮ್ಮ ಪ್ಲ್ಯಾನ್ ಇರೋದು. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ, ನಿಮಗೆ ಹೆಬ್ಬೆ ವಾಟರ್ ಫಾಲ್ಸ್ಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ನಾವು ಯಾವ ರೀತಿ ಈ ಚಳಿಲಿ ಬಂದಿದ್ದೀವಿ ಅಂತ ಆ ಕ್ಲಿಪ್ಸ್ಗಳನ್ನು ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ಅದೆಲ್ಲವೂ ಕೂಡ. ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ, ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ. ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ. ಕಣ ಕಣದಲು ನಿನದೇ ಸೆಳೆತ. ಗುಂಡಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು. ಉಸಿರು ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು. ಗುಂಡಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು. ಉಸಿರು ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು. ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲರಳುವುದೋ, ಯಾರ ಪ್ರೇಮ ಪೂಜೆಗೆ ಮುಡಿಪೋ ಯಾರು ಬಲ್ಲರೋ. ಸೊ ಗಾಯ್ಸ್, ನಾವು ಇವಾಗ ನೋಡಿ ಇಲ್ಲಿ ಪೂರ್ತಿ ಗುಡ್ಡನ ಸುತ್ತರಿತಾ ಇದ್ದೀವಿ. ಅವಾಗಿಂದ ಕೂಡ ವ್ಯೂ ಯಾವ ರೀತಿ ಇದೆ ನೋಡಿ. ಇದಂತೂ ಫುಲ್ ನೆಕ್ಸ್ಟ್ ಲೆವೆಲು, ಯಾವುದೋ ಪೀಕ್ ಇದು. ಸಖತ್ತಾಗಿದೆ ಗುರು. ಗುಡ್ಡದ ಮೇಲಿದ್ದೀವಿ, ಫುಲ್ಲು ಹೈಟಿಗೆ. ಇವಾಗ ನಾವು ಈ ಘಾಟ್ ಸೆಕ್ಷನಲ್ಲಿದ್ದೀವಿ. ಕೆಮ್ಮಣ್ಣಗುಂಡಿ ಘಾಟ್ ಸೆಕ್ಷನ್ ಇದು. ಕೆಮ್ಮಣ್ಣಗುಂಡಿ ಹತ್ತತ್ರ ಬಂದಿದ್ದೀವಿ. ಇವಾಗ ಚಳಿ ಯಾವ ರೇಂಜಿಗಿದೆ ಅಂದರೆ ಬಾಯಲ್ಲಿ ಮಾತು ಕೂಡ ಬರುತ್ತಾ ಇಲ್ಲ ಕರೆಕ್ಟಾಗಿ. ಆ ರೇಂಜಿಗೆ ಚಳಿ ಇದೆ ಇಲ್ಲಿ. ನೋಡಿ ಎಷ್ಟು ಹೈಟಲ್ಲಿದ್ದೀವಿ ನಾವು. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಸೊ ಗೈಸ್, ಇವಾಗ ನಾವು ಕೆಮ್ಮಣ್ಣಗುಂಡಿಯ ಈ ಒಂದು ಅರಣ್ಯ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ಹೆಬ್ಬೆ ವಾಟರ್ ಫಾಲ್ಸ್ ಅಂತ ಒಂದು ಸುಂದರವಾಗಿರುವಂಥ ಫಾಲ್ಸ್ ಇದೆ. ಆ ಫಾಲ್ಸ್ನ ಒಂದು ವಿಸಿಟ್ ಮಾಡೋದಕ್ಕೆ ಬಂದಿದ್ದೀವಿ. ನೋಡ್ಬೋದು ಈ ಕಡೆ ಎಲ್ಲ ನೀವು ನೋಡಿ, ಫಾಲ್ಸ್ನ ಎಂಟ್ರಿ ಪಾಯಿಂಟ್ ಇದು. ಇಲ್ಲಿಂದ ಟಿಕೆಟ್ ಎಲ್ಲ ತೊಗೊಂಡು ನಾವು ಹೋಗಬೇಕು ಫಾಲ್ಸ್ಗೆ. ಆ ಥರ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂತ್ಕೋತಾ ಇದ್ದಾರೆ ನೋಡಿ, ಆ ಥರ. ಬನ್ನಿ, ಟಿಕೆಟ್ಸ್ ಎಲ್ಲ ತೊಗೊಂಡು ಹೋಗೋಣ ಇವಾಗ. ಆಡದಿರೋ ಸಾವಿರ ಪದಗಳ ಮೂಕ ಸೇತು. ಸೊ ಗುರು, ಇವಾಗ ನಾವು ಹೋಗ್ತಾ ಇದ್ದೀವಿ ಈ ಒಂದು ಗಾಡೀಲಿ ಹೆಬ್ಬೆ ಫಾಲ್ಸ್ನ ಕಡೆಗೆ. ಅಲ್ಲಿಂದ 12 ಕಿಲೋಮೀಟ್ರ್ ನಾವು ಗಾಡೀಲಿ ಟ್ರೆಕ್ ಮಾಡಬೇಕಿತ್ತು, ಅಂದರೆ ಟ್ರಾವೆಲ್ ಮಾಡಬೇಕಿತ್ತಲ್ಲ. ಆ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಕಣ್ಮುಂದಿದೆ ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ. ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿ. ಗುರು, ಇವಾಗ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇದಂತೂ ವ್ಯೂ ಸಖತ್ತಾಗಿದೆ. ಈ ಥರ ಗುರು, ಇವಾಗ ಹಾಗೆ ನಡ್ಕೊಂಡು ಮುಂದೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಇದೆ. ಅಂದರೆ ಅಲ್ಲಿ ಫಾಲ್ಸಲ್ಲಿ ಬಿದ್ದಿದ್ದ ನೀರೇ ಬರ್ಬೋದು ಇಲ್ಲಿವರೆಗೂ ಕೂಡ. ಇಲ್ಲಿ ಬಂದು ಈ ಕಡೆ ದಾಟ್ಕೊಂಡು ಹೋಗ್ಬೇಕಲ್ಲ, ಈ ನೀರನ್ನ ದಾಟ್ಕೊಂಡು ಹೋಗೋದಕ್ಕೆ ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ನೋಡಿ ಯಾವ ರೀತಿ ಇದೆ ಅಂತ. ಅದ್ರ ಮೇಲ್ಗಡೆಯಿಂದನೇ ಯಾವ್ದು ಹೋಗ್ಬೇಕು ಇವಾಗ ನಾವು. ಇದಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನೋಡಿ. ಬರೀ ಮನುಷ್ಯರು ಆದಾಗಷ್ಟು ಬ್ರಿಡ್ಜ್ ಇರೋದು. ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ ಗುರು. ಇದೆ ನೋಡಿ, ಅದು ಆ ಬ್ರಿಡ್ಜು ಇಲ್ಲಿದೆಯಲ್ಲ. ನಾನು ಫಾಲ್ಸ್ ಮುಂದ್ಗಡೆ ಬಂದಿದ್ದೀನಿ. ನಾನು ಮುಂದ್ಗಡೆನೇ ಫಾಲ್ಸು ಬೀಳ್ತಾ ಇದೆ ಗುರು. ಅಲ್ಲಿಂದ ನೀರು ಬೀಳ್ತಾ ಇದೆ ಗುರು. ಯಾವ ರೇಂಜ್ಗಿದೆ ಈ ಫಾಲ್ಸ್ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ನೋಡಿ. ಯಾವ ಲೆವೆಲ್ಗಿದೆ ಫಾಲ್ಸು. 590 ರೂಪಾಯಿ ಕೊಟ್ಟು ಟ್ರೆಕ್ ಮಾಡಿ ಗಾಡಿನ ಹಿಡ್ಕೊಂಡು ಬಂದಿದ್ದಕ್ಕೂ ಕೂಡ ಇದಂತೂ ತುಂಬಾ ಡಿಫ್ರೆಂಟ್ ಆಗಿರುವಂಥ ಫಾಲ್ಸ್ ಗುರು. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಒಂದು ಫಾಲ್ಸು. ಓಹೋ, ನಯನ ಮನೋಹರ. ಯಾವುದೋ ಒಂದು ಕಲ್ಲು ಬಂಡೆಗೂ ಅಥವಾ ಗುಡ್ಡಕ್ಕೂ ಸೀರೆ ಉಡಿಸ್ದಾಗಿದೆ ಈ ಫಾಲ್ಸ್ ಬೀಳ್ತಾ ಇದ್ರೆ.
ಕೆಮ್ಮಣ್ಣಗುಂಡಿಯ ವ್ಯೂ ಪಾಯಿಂಟು ಮತ್ತು ಇಲ್ಲಿ ಶೂಟಿಂಗ್ ಎಲ್ಲ ಆಗುತ್ತಂತೆ ಫಿಲಮ್ದು. ಆ ರೀತಿ ಇರುವಂಥ ವ್ಯೂ ಪಾಯಿಂಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ಆದಮೇಲೆ ಜಡ್ ಪಾಯಿಂಟಿಗೆ ಹೋಗ್ತೀನಿ. ಅದು ಕೂಡ ಇದೇ ಎಲ್ಲ ವೀಡಿಯೋದಲ್ಲಿರುತ್ತೆ. ಅದು ಪೂರ್ತಿ ವೀಡಿಯೋನ ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ ವೀಡಿಯೋನ. ಬನ್ನಿ ನೋಡಿ, ಈ ರೀತಿ ಇದೆ ಇದ್ರದ್ದು ಎಂಟ್ರಿ. ಮಗುವಾಗುವೆ ಮನಸಾದೀತೇನೋ ಇನ್ನೂ ಉದಾರ, ಬಂದಿದ್ದೇನೋ ನನ್ನ ಬಿಡಾರ. ಗುರು, ನಾವು ಇವಾಗ ಈ ಒಂದು ವ್ಯೂ ಪಾಯಿಂಟ್ನ ನೋಡ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಜಡ್ ಪಾಯಿಂಟ್ ಕಡೆಗೆ ಹೋಗ್ತಾಯಿದ್ದೀನಿ. ಆ ಜಡ್ ಪಾಯಿಂಟಲ್ಲಿ 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ ಅಂತೆ. ಬನ್ನಿ ಆ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಗುರು, ನಾವು ಇವಾಗ ಅಲ್ಲಿಂದ ವ್ಯೂ ಪಾಯಿಂಟ್ನ ಶೂಟಿಂಗ್ ಸ್ಪಾಟ್ನ ನೋಡಿಕೊಂಡು ಜಡ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಡ್ಕೊಂಡು 3 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಇಲ್ಲಿಂದ ನಾವು ಹೋದರೆ ಜಡ್ ಪಾಯಿಂಟ್ ಸಿಗುತ್ತೆ. ಅಲ್ಲಿಗೆ ಹೋಗಿ ಮತ್ತು ಅದನ್ನೆಲ್ಲ ನೋಡಿಕೊಂಡು ನಿಮಗೂ ಕೂಡ ಅದನ್ನು ತೋರಿಸ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ಗುರು, ನಾವೀಗ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಬಂದಿದ್ದೀವಿ. ಮುಂದೆ 1.5 ಕಿಲೋಮೀಟ್ರ್ ಆಗಿರ್ಬೋದು, ಮೋಸ್ಟ್ಲಿ 1.5-2 ಕಿಲೋಮೀಟ್ರ್ ಆಗಿರ್ಬೋದು. ಗೊತ್ತಾಗ್ತಾಯಿಲ್ಲ, ಈಗ ಹೋಗ್ತಾ ಇದೀವಲ್ಲ, ಈಗ ಗೊತ್ತಾಗ್ತಾಯಿಲ್ಲ. ಇಲ್ಲೊಂದು ಫಾಲ್ಸ್ ಇದೆ, ಚಿಕ್ಕ ಫಾಲ್ಸ್. ಇದು ಫಾಲ್ಸ್ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿಂದ ನಡ್ಕೊಂಡು ಬರ್ತಾ ನಾವು ಫಾಲ್ಸ್ನ ನೋಡಿದ್ವಿ. ಫಾಲ್ಸ್ನ ನೋಡಿ ಮುಂದೆ ಬಂದರೆ ಈ ರೀತಿ ಎಷ್ಟು ಚೆನ್ನಾಗಿರುವಂಥ ವ್ಯೂ ಸಿಗ್ತಾಯಿದೆ ನಮಗೆ. ಇದಂತೂ ನೆಕ್ಸ್ಟ್ ಲೆವೆಲು, ಮಾತೇ ಬರ್ತಾಯಿಲ್ಲ. ಈ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಯಾವ ವ್ಯೂ ಪಾಯಿಂಟ್ ನೋಡಿದ್ರೂ ಕೂಡ ಅಷ್ಟೇ, ಎಲ್ಲದಕ್ಕಿಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ವ್ಯೂ ಪಾಯಿಂಟು ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಗುರು. ಇದಂತೂ ಸಖತ್ತಾಗಿದೆ. ಅಲ್ಲಿ ಇಳ್ಕೊಂಡು ಬರ್ತಾ ಇದ್ವಲ್ಲ, ಅದಕ್ಕಿಂತ ಜಾಸ್ತಿ ಸ್ಲೋಪ್ ಇರುವಂಥ ವ್ಯೂ ಇದೆ. ಇಲ್ಲಿಂದ ಹೊರಗಡೆ ಇರುವಂಥ ಯಾವುದ್ಯಾವುದೋ ಊರುಗಳು ಕಾಣಿಸುತ್ತೆ ಗುರು. ಇಲ್ಲಿಂದ ನೀವು ಟಾಪ್ ಪಾಯಿಂಟ್ವರೆಗೂ ರೀಚ್ ಆಗಿದ್ದೀನಿ. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಟಾಪಲ್ಲಿ ಕೂತ್ಕೊಂಡು. ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಸಖತ್ತಾಗಿದೆ. ಫುಲ್ಲು 360 ವ್ಯೂನು ಫುಲ್ ಸಖತ್ತಾಗಿದೆ. ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ನಾನು. ನೋಡಿ ಗುರು, ಇಲ್ಲೆಲ್ಲ ವ್ಯೂ ಎಷ್ಟು ಸಖತ್ತಾಗಿದೆ. ಫುಲ್ಲು ಟಾಪಲ್ಲಿದ್ದೀನಿ ಇವಾಗ. ನೋಡಿ, ನಾನು ನಿಂತ್ಕೊಂಡಿರುವಂಥ ಟಾಪ್ ಪಾಯಿಂಟ್ ಇದು. ಇಲ್ಲಿಂದ ಕೆಳಗಡೆಯಿಂದ ಬಂದಿದ್ದೀವಿ ಇವಾಗ. ಅಲ್ಲಲ್ಲಿ ಹಂಗಂಗೆ ಸುತ್ತಾಡ್ಕೊಂಡು ಇಲ್ಲಿವರೆಗೂ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ನೋಡಿ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಕಲ್ಲತ್ತಗಿರಿ ಫಾಲ್ಸ್ ಬಗ್ಗೆ ತುಂಬ ಜನ ಕೇಳಿರ್ತೀರ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ. ಆ ಒಂದು ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ ಗುರು. ನಾವು ಈಗ ಒಳಗಡೆ ಬರ್ತಾಯಿದ್ದೀವಿ. ಒಳಗಡೆ ಬರ್ತಾ ಇದ್ದಂಗೆ ನಮ್ಮ ಒಂದು ಪಾದರಕ್ಷೆಗಳನ್ನು ಇಲ್ಲೇ ಬಿಡಬೇಕು. ಇಲ್ಲಿ ಬಿಟ್ಟು ನಾವು ಫಾಲ್ಸಿಗೆ ಹೋಗಬೇಕು. ಫಾಲ್ಸ್ ಇರೋದು ಈ ಕಡೆ, ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಫಾಲ್ಸು. ದೇವಸ್ಥಾನದ ಪಕ್ಕ ನೀರು ಬೀಳುತ್ತೆ. ಒಳಗಡೆ ಬರ್ತಾಯಿದ್ದೀವಿ. ಒಳಗಡೆ ಬರ್ತಾ ಇದ್ದಂಗೆ ನೋಡ್ಬೋದು. ನೋಡೋದಕ್ಕೆ ಫಾಲ್ಸ್ ಏನೋ ಚಿಕ್ಕದಾಗೆ ಕಾಣಿಸ್ಬೋದು ನಿಮಗೆ. ಆದರೆ ಮಳೆಗಾಲದಲ್ಲಿ ಅಥವಾ ಮಳೆ ಬಂದಿರುವಂಥ ಟೈಮಲ್ಲಿ ನೀವು ಈ ಫಾಲ್ಸಿಗೆ ಬಂದರೆ, ಆ ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನೀವು ಅಲ್ಲಿ ಕೆಳಗಡೆ ಹಾಕಿರುವಂಥ ಬಂಡೆ ಮೇಲಿಂದ ಹೋಗಬೇಕು. ಇಲ್ಲ ಮೇಲ್ಗಡೆ ಹೋಗಬೇಕು. ಅಷ್ಟು ನೀರು ಬರುತ್ತೆ ಮಳೆಗಾಲದಲ್ಲಿ. ಇನ್ನೂ ಮೇಲ್ಗಡೆಯಿಂದ ನೀರು ಆ ಲಿಂಗಗಳಿದೆಯಲ್ಲ, ಆ ಲಿಂಗಗಳ ಮೇಲಿಂದನೂ ನೀರು ಬೀಳುತ್ತೆ. ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ, ಅದು ಫೀಲ್ ಆಗುತ್ತೆ. ನಾವು ಆ ಕಡೆ ಒಳಗಡೆ ಹೋಗೋಣ. ಆನೆಯ ಒಂದು ದೇಹದ ಭಾಗದಲ್ಲಿರುವಂತಹ ಲಿಂಗಗಳನ್ನು ನೋಡೋಣ. ನೋಡಿ, ಇವಾಗ ಅದ್ರ ಮುಂದ್ಗಡೆನೇ ನಿಂತ್ಕೊಂಡಿದ್ದೀನಿ ನಾನು. ನೋಡಿ, ಇದೆಲ್ಲವೂ ಕೂಡ ಇದು ಈ ಕಡೆ ಒಂದು ಲಿಂಗ ಇದೆ, ಆ ಕಡೆ ಮತ್ತೆ ಒಂದು ಯಾವುದೋ ದೇವಸ್ಥಾನ ಇದೆ ನೋಡಿ, ಚಿಕ್ಕ ದೇವರು ಇದಂತೂ. ಇಲ್ಲಿ 3 ಲಿಂಗ ಇದೆ ನೋಡಿ. ಇದು 3 ಲಿಂಗಗಳಿರೋದು. ಅದ್ರ ಮೇಲ್ಗಡೆಯಿಂದ ನೀರು ಬೀಳುತ್ತೆ. ಮತ್ತು ಆ ಕಡೆ ಕಾಣಿಸ್ತಾ ಇರೋದು ಆನೆಯ ಮುಖ ನೋಡಿ. ಈ ಕಡೆ ದೇವಸ್ಥಾನ ಬಂದಿದೆ. ಆದರೆ ಇಲ್ಲಿ ಯಾರಾದರೂ ಬಂದವ್ರಿಗೆ ದೇವಸ್ಥಾನ ಬಂದಿದ್ರೆ ಈ ಥರ ಶಿವನ ಮೂರ್ತಿ ಇದೆ. ಇಲ್ಲಿಂದ ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನದ ಪಕ್ಕದಲ್ಲಿರುವಂತಹ ಜಲಪಾತ, ಒಂದು ಆನೆನ ಮಾಡಿದ್ದಾರೆ ಕಲ್ಲಲ್ಲಿ. ಅದರ ಮಧ್ಯೆ ಲಿಂಗಗಳು, ಅದರ ಮೇಲಿಂದ ನೀರು, ಒಂಥರ ಸಖತ್ತಾಗಿತ್ತು. ಈ ಕಡೆ ವ್ಯೂನು ಕೂಡ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಇವಾಗ ಮತ್ತೆ ನಾವು ಇಲ್ಲಿಂದ ರಿಟರ್ನ್ ಬೇರೆ ಕಡೆ ಹೋಗ್ತಾ ಇದ್ದೀವಿ.